ನಮಸ್ಕಾರ. ಜುಲೈ ತಿಂಗಳಿಂದ 2.5 ವರ್ಷ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ದುಡ್ಡು ಮಾಡುವ ಒಳ್ಳೆ ಸಮಯ ಆರಂಭವಾಗುತ್ತೆ. ಖಂಡಿತವಾಗ್ಲೂ ಇದು ಶನಿದೇವರು ಪಾದದಾಣೆಗೂ ಸತ್ಯ. ಒಳ್ಳೆ ಅದೃಷ್ಟದ ಸಮಯ, ಒಳ್ಳೆ ಸಮಯ ಆರಂಭ ಆಗುತ್ತೆ. ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಅಂತಂದರೂ ತಪ್ಪೇನಿಲ್ಲ ಈ ಒಂದು ರಾಶಿ ನಕ್ಷತ್ರದವರಿಗೆ. ಯಾಕೆಂದರೆ ಇಲ್ಲಿವರೆಗೂ ನಿಮಗೆ ಜಂಜಾಟ, ಒಡೆದಾಟ, ತಾಪತ್ರಯಗಳು ತುಂಬ ಆಗಿಬಿಟ್ಟಿತ್ತು. ಇನ್ನು ಮುಂದೆ ಜುಲೈ ತಿಂಗಳಿನಿಂದ 2.5 ವರ್ಷ ಎಸ್ಪೆಷಲಿ ಈ ರಾಶಿಯವರಿಗೆ ದುಡ್ಡು ಮಾಡುವ ಒಳ್ಳೆಯ ಸಮಯ ಆರಂಭ ಆಗುತ್ತೆ. ಅದೃಷ್ಟದ ಸಮಯ ಅದೊಂದೇ ಅಲ್ಲ, ಈ ಒಂದು ಏಳಿಗೆ ಅಭಿವೃದ್ಧಿ ಆಗೋ ವಿಚಾರದಲ್ಲಿ ಒಳ್ಳೆ ವ್ಯಾಪಾರ ಬಿಸ್ನೆಸ್ಸು ಆರಂಭ ಮಾಡಿ ಚೆನ್ನಾಗಿ ದುಡ್ಡು ಮಾಡಬೇಕು ಅನ್ನುವವರು, ಎಸ್ಪೆಷಲಿ ಜಾಬ್ ಚೇಂಜ್ ಮಾಡ್ಕೊಂಡು ಒಳ್ಳೆ ಜಾಬ್ ಪಡ್ಕೊಬೇಕು ಅನ್ನುವವರು, ಇನ್ನು ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅನ್ನೋ ವಿಚಾರದಲ್ಲಿ, ಫಾರಿನ್ಗೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಇರ್ತೀರ, ಫಾರಿನಲ್ಲಿ ಜಾಬ್ ಮಾಡಬೇಕು ಅಂತ ಇರ್ತೀರ. ಎಸ್ಪೆಷಲಿ ವಿಪರೀತ ಸಾಲಗಳು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ತೀರುತ್ತೆ. ಜುಲೈ ತಿಂಗಳಿನಿಂದ 2.5 ವರ್ಷ ನಿಮ್ಮದು ಸಾಲ ಲಕ್ಷ ಇರಲಿ, ಸಾಲ ಕೋಟಿ ಇರಲಿ, ಖಂಡಿತವಾಗ್ಲೂ ತೀರುತ್ತೆ. ದುಡ್ಡು ಮಾಡುವ ಒಳ್ಳೆ ಸಮಯ ಆರಂಭ ಆಗುತ್ತೆ. ನಿಮಗೆ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಅಂತಂದರೂ ತಪ್ಪೇನಿಲ್ಲ. ಈ ಎಸ್ಪೆಷಲಿ ಈ ನೀವೇನ ಕೊಟ್ಟಿರ್ತೀರಲ್ಲ, ಬೇರೆಯವ್ರಿಗೆ ದುಡ್ಡು ಕೊಟ್ಟು ಲಾಕ್ ಆಗಿರ್ತೀರಲ್ಲ, ಕೊಟ್ಟಿರುವ ಹಣನೂ ಖಂಡಿತವಾಗ್ಲೂ ವಾಪಸ್ ಬಂದೇ ಬರುತ್ತೆ. ಉದ್ಯೋಗದ ವಿಚಾರದಲ್ಲಿ ಏಳಿಗೆ ಪ್ರಗತಿ ಹೊಂದಿದ್ದೀರ, ಇಂಕ್ರಿಮೆಂಟು, ಪ್ರಮೋಷನ್ನು, ಇನ್ನೊಂದು ಮತ್ತೊಂದು, ಈ ಟ್ರಾನ್ಸ್ಫರ್ ಆಗೋದಿರ್ಬೋದು, ಟ್ರಾನ್ಸ್ಫರಿಗೆ ಟ್ರೈ ಮಾಡ್ತಿರ್ತೀರ, ಟ್ರಾನ್ಸ್ಫರ್ ಆಗೋ ವಿಚಾರದಲ್ಲಿ, ವ್ಯಾಪಾರ ಅಭಿವೃದ್ಧಿ ವಿಚಾರದಲ್ಲಿ, ಈ ಬಿಸ್ನೆಸ್ ಬಿಟ್ಟು ಬೇರೆ ಇನ್ನೊಂದೇನೋ ಬಿಸ್ನೆಸ್ ಮಾಡಬೇಕು ಅನ್ನುವ ವಿಚಾರದಲ್ಲಿ, ಈ ಶೇರ್ ಮಾರ್ಕೆಟು, ಈ ಒಂದು ವಿಚಾರದಲ್ಲಿ ಎಕ್ಸಲೆಂಟಾಗಿ ನಿಮಗೆ ಆಗೇ ಆಗುತ್ತೆ. ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಯಾವುದಪ್ಪ ಅದು ರಾಶಿ ನಕ್ಷತ್ರದವರು ಅಂತಂದರೆ, ಈ ನೋಡಿ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರದವರಿಗೆ ಯಾವಾಗ ಜುಲೈ ತಿಂಗಳಿನಿಂದ 2.5 ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಬಟ್ಟೆ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಖಂಡಿತವಾಗ್ಲೂ ತುಂಬ ಸಿಕ್ಕಾಬಟ್ಟೆ ಒಳ್ಳೆ ಸಮಯ ನಿಮಗೆ ಶುರು ಆಗುತ್ತೆ. ಇದು 2027 ಜುಲೈ ತಿಂಗಳಿನಿಂದ ನೋಡಿ, 2027 ಜುಲೈ ತಿಂಗಳಿನಿಂದ ಆರಂಭ ಆಗುತ್ತೆ ನಿಮಗೆ. ಯಾಕೆಂದರೆ ಶನಿ ಗೋಚಾರ ಫಲದಲ್ಲಿ ಲಾಭಸ್ಥಾನಕ್ಕೆ ಬಂದಾಗ, ಮೀನ ರಾಶಿಯಿಂದ ಶನಿ ಮೇಷರಾಶಿಗೆ 2027 ಜೂನ್ ತಿಂಗಳಲ್ಲಿ ಬರ್ತಾನೆ. 2027 ಜೂನ್ ತಿಂಗಳಿಗೆ ಮೀನರಾಶಿಯಿಂದ ಮೇಷರಾಶಿಗೆ ಲಾಭಸ್ಥಾನಕ್ಕೆ ಬರ್ತಾನೆ. ಬಟ್ ಅಲ್ಲಿ ನೀಚಸ್ಥಾನ, ಶನಿಯ ನೀಚಸ್ಥಾನ ಆಗಿದ್ದರೂ ಅದರದ್ದೇನಿದೆ ಒಳ್ಳೆ ಫಲ ಕೊಡೋ ಅಂಥದ್ದು ಕೊಟ್ಟೇ ಕೊಡ್ತಾನೆ. ನಿಮ್ಮ ಚಿಂತನೆಗಳು ಸರಿ ಇಟ್ಕೊಳ್ಳಿ, ನಿಮ್ಮ ಆಯ್ಕೆಗಳು ಸರಿ ಇಟ್ಕೊಳ್ಳಿ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು ಚಿಂತನೆ ಮಾಡಿ ಏನು ಮಾಡಬೇಕು ಅಂತ. ಅತಿ ಹೆಚ್ಚು ಲಾಭ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮಗೆ. ಏಳಿಗೆ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಖಂಡಿತವಾಗ್ಲೂ ಹೋಗ್ತೀರಾ. ಹೆಚ್ಚಾಗಿ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರಗಳು ಹೆಚ್ಚಾಗಿ ಪಠಣೆ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.